ಯಾವುದೇ ತಪಾಸಣೆ ಇಲ್ಲದೆ ನೇರ ಪ್ರಯೋಜನ ವರ್ಗಾವಣೆ ಖಾತೆಗಳಿಗೆ ಸಾರಸಗಟ್ಟಾಗಿ ಕೋಟಿಗಟ್ಟಲೆ ಹಣ ಅಕ್ರಮವಾಗಿ ಸಂದಾಯವಾಗಿದೆ ಎಂದು ಆಡಿಟರ್ ಜನರಲ್ ಸಂಜಯ್ ಮೂರ್ತಿ ಹೇಳಿದ್ದಾರೆ. ಭಾರತದ ಆಡಿಟರ್ ಜನರಲ್ ಆಗಿರುವ ಸಂಜಯ್ ಮೂರ್ತಿ ಅವರ ಹೇಳಿಕೆ ತೀವ್ರವಾದದ್ದು. ಕೆಲವು ಪಕ್ಷಗಳು ಡಿಬಿಟಿ ನೇರ ಪ್ರಯೋಜನ ವರ್ಗಾವಣೆ ಖಾತೆಗಳನ್ನು ದುರುಪಯೋಗಪಡಿಸಿಕೊಂಡು ತಮ್ಮ ಪಕ್ಷದವರಿಗೆ ಅಕ್ರಮವಾಗಿ ಹಣ ವರ್ಗಾಯಿಸುತ್ತಿವೆ ಎಂಬುವ ದೂರು ಇದೆ. ಇದೇ ಸಂದರ್ಭದಲ್ಲಿ ಭಾರತದ ಆಡಿಟರ್ ಜನರಲ್ ಅವರ ಹೇಳಿಕೆಯು ಹೊರಬಂದಿರುವ ವಿಷಯವು ಗಂಭೀರವಾಗಿದೆ. ದುರ್ಬಲ ಡೇಟಾ ಸಮನ್ವಯತೆ, ಇಲಾಖೆಗಳ ನಡುವಣ ಸಂಪರ್ಕದ ಕೊರತೆ, ಕಡ್ಡಾಯ ಪರಿಶೀಲನೆ ಇಲ್ಲದೆ ಫಲಾನುಭವಿ ಎಂದು ಕೋಟಿ ರೂಪಾಯಿ ಕೆಲವು ಖಾತೆಗಳಿಗೆ ಹರಿದಿದೆ ಎಂದು ಭಾರತದ ಮಹಾಲೇಖಪಾಲ ಸಂಜಯ್ ಮೂರ್ತಿ ತಿಳಿಸಿದ್ದಾರೆ. ಡುಪ್ಲಿಕೇಶನ್ ತಡೆಯಲು ನಡೆಸಿದ ತಪಾಸಣೆಯಲ್ಲಿ ಹಣ ವರ್ಗಾವಣೆಯ ಮೊತ್ತದಲ್ಲೂ ಭಾರೀ ಅಂತರವಿರುವುದು ಕಂಡುಬಂದಿದೆ. ಒಂದೇ ಮಾನದಂಡವಿಲ್ಲದೆ ಕೆಲವರಿಗೆ 1000, ಕೆಲವರಿಗೆ ಲಕ್ಷ ಎಂಬ ರೀತಿಯಲ್ಲೂ ಹಣ ವರ್ಗಾವಣೆಯಾಗಿರುವುದು ಪರಿಶೀಲನೆಯಿಂದ ಕಂಡುಬಂದಿದೆ ಎಂದು ಅವರು ಹೇಳಿದರು. ರಾಷ್ಟ್ರೀಯ ಅಕಾಡೆಮಿಯ IRS ಅಧಿಕಾರಿಗಳು ತರಬೇತಿ ಉದ್ಘಾಟಿಸುತ್ತಾ ಅವರು ಮಾತನಾಡಿದರು. ಹಿರಿಯ ಅಧಿಕಾರಿಗಳು ದತ್ತಾಂಶ ಕೋಶಗಳನ್ನು ಸರಿಯಾಗಿ ಪರಿಶೀಲಿಸುತ್ತಿಲ್ಲ, ಹೋಲಿಸಿ ನೋಡುವುದೂ ಇಲ್ಲ. ಜನ್ಧನ್, ಆಧಾರ್, ಮೊಬೈಲ್ ನಂಬರ್ ಆಧಾರಿತ ಡಾಟಾಗಳ ಬಗೆಗೆ ಮಾಹಿತಿ ಇದೆಯಾದರೂ ಅವು ಹೊಂದಾಣಿಕೆ ಇಲ್ಲದ ಅಪಾರ ತಪ್ಪುಗಳಿಂದ ಕೂಡಿರುವುದು ಸ್ಪಷ್ಟ ಎಂದು ಅವರು ಹೇಳಿದರು.